ಗೈಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಅಪೂರ್ವ ಕನ್ನಡ ವ್ಲಾಗ್ಸ್. ಇದೇ ಥರ ನೀವು ರೆಸಿನ್ ಹಾರ್ಟ್ ಮನೇಲೇ ಮಾಡ್ಕೋಬೇಕಾ? ಬರೀ 600 ರೂಪಾಯಿ ಖರ್ಚು ಮಾಡಿ ನಾನು ಈ ರೆಸಿನ್ ಹಾರ್ಟ್ ಮಾಡಿದೆ. ನಿಮಗೂ ಇದೇ ಥರ ಮಾಡಬೇಕು ಅಂದರೆ ವಿಡಿಯೋ ಫುಲ್ಲಾಗಿ ಕಂಪ್ಲೀಟಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಬ್ಯೂಟಿಫುಲ್ ಆಗಿರೋ ರೆಸಿನ್ ಹಾರ್ಟು ನೀವೇ ಈಸಿಯಾಗಿ ಮನೇಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು ನೋಡಿ. ರಿಸಲ್ಟ್ ಈ ಥರ ಇದೆ, ನೀವು ನೋಡಿ ಯಾವ ಥರ ಮಾಡೋದು ಅಂತ. ಇದು ನಾನು ಮೀಶೋಯಿಂದ ಈ 600 ರೂಪೀಸ್ ರೆಸಿನ್ ಹಾರ್ಟ್ ಕಿಟ್ ತರಿಸಿದ್ದೆ. ನಾನಿದು ರೆಸಿನ್ ಹಾರ್ಟ್ ಮೋಲ್ಡ್ ಮಾಡಬೇಕು ಅಂತಲೇ. ಇನ್ನು ಇದನ್ನ ಬಿಸ್ನೆಸ್ ಪರ್ಪಸಾಗಿ ತೊಗೊಂಡು ಬಿಸ್ನೆಸ್ ಮಾಡ್ತೀರಾ ಅಂದರೆ ಕೂಡ ಹೆಲ್ಪ್ ಆಗುತ್ತೆ. ಲೈಕ್ ಕೀ ಚೈನ್ಸು ಆ ಥರ ಎಲ್ಲ ಮಾಡಿದ್ರೆ ಅದ್ರಲ್ಲಿ ಕೂಡ ಪ್ರಾಫಿಟ್ ನೋಡ್ಬೋದು ನೀವು. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬ ಚೆನ್ನಾಗಿ ಬರುತ್ತೆ ರಿಸಲ್ಟು. ಇನ್ನು ಈ ಕಿಟ್ಟಲ್ಲಿ ಏನೇನಿದೆ ಅಂದರೆ ಎ ಮತ್ತು ಬಿ ರೆಸಿನ್, ಎ ಬಿ ಇಸ್ ಹಾರ್ಡ್ನರ್. ಈ ಥರ ಎ ಮತ್ತು ಬಿ ರೆಸಿನು ಮತ್ತು ಹಾರ್ಡ್ನರ್ ಕೆಮಿಕಲ್ಸ್ ಇದೆ. 350 ml ಬಾಟಲ್ಸ್ ಇದೆ ಇದು. ಆಮೇಲೆ ಅದ್ರ ಜೊತೆಗೆ ಒಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಎ ಮತ್ತು ಬಿ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ ಅದರಲ್ಲಿ. ಅದ್ರ ಜೊತೆ ಈ ಥರ ಮೋಲ್ಡ್ ಇಟ್ಕೊಳ್ಳೋಕೆ ಸ್ಟ್ಯಾಂಡ್ ಕೊಡ್ತಾರೆ ಅವರೇ. ಆಮೇಲೆ ಕಲರ್ಸ್ ಕೊಟ್ಟಿದ್ದಾರೆ ಇಲ್ಲಿ 6 ಕಲರ್ಸ್ ಕೊಟ್ಟಿದ್ದಾರೆ. 5 ಕಲರ್ಸು ಪಿಗ್ಮೆಂಟೆಡ್ ಕಲರ್ಸ್ ಕೊಟ್ಟಿದ್ದಾರೆ. ಮತ್ತು ಒಂದು 3-4 ಗ್ಲಿಟರ್ಸ್ ಕೊಟ್ಟಿದ್ದಾರೆ. ಆಮೇಲೆ ಫ್ಲೇಕ್ಸ್ ಕೊಟ್ಟಿದ್ದಾರೆ. ಗೋಲ್ಡ್ ಕಲರು ಮತ್ತು ಸಿಲ್ವರ್ ಕಲರು ಫ್ಲೇಕ್ಸ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಆರಾಮ್ಸೆ ನಾವು ಒಂದು ಕಿಟ್ಟಲ್ಲಿ 2 ಮೋಲ್ಡ್ ಮಾಡ್ಕೋಬೋದು. ನಾವೇನಿಲ್ಲ ಅಂದರೂ ಆಚೆ ತೊಗೋತೀವಿ ಅಂದರೆ ಒಂದೊಂದು ಮೋಲ್ಡ್ಗೆ 3,000 ಪೇ ಮಾಡಿ ಮಾಡಿಸ್ಕೋಬೇಕಾಗತ್ತೆ. ಇದು ನಾವೇ ಮನೇಲಿ 600 ರೂಪೀಸ್ ಅಲ್ಲಿ ಆರಾಮಾಗಿ ಕಣ್ಣು ಮುಚ್ಕೊಂಡು ಮಾಡ್ಬೋದು. ರಿಸಲ್ಟ್ ಏನೂ ವ್ಯತ್ಯಾಸ ಇರೋಲ್ಲ ಅವ್ರು ಮಾಡ್ಕೊಡೋದಕ್ಕೂ ನಾವು ಮಾಡ್ಕೊಳ್ಳೋದಕ್ಕೂ. ಇನ್ನು 8 ಇಂಚ್ ಮೋಲ್ಡು ಈ ಥರ ಇದೆ ನೋಡಿ ನೀವು. ಇನ್ನು ಈ ಥರ ಮೋಲ್ಡನ್ನ ಒಂದು ಸೆಲ್ಲೋ ಟೇಪು ಅಥವಾ ಯಾವುದನ್ನ ಟೇಪಿಂದ ಕ್ಲೀನ್ ಮಾಡ್ಕೋಬೇಕಾಗತ್ತೆ, ಡಸ್ಟ್ ಇರುತ್ತೆ ಅಂತ. ಇನ್ನು ನೋಡ್ಬೋದು ನೀವು ಇಲ್ಲಿ ಕೆಮಿಕಲ್ಸ್ ಮಿಕ್ಸ್ ಮಾಡೋಕ್ಕೆ ಅವರೇ ಮೆಷರ್ಮೆಂಟ್ ಕೊಟ್ಟಿದ್ದಾರೆ. ಎ ಬಂದುಬಿಟ್ಟು ರೆಸಿನು, ಬಿ ಬಂದುಬಿಟ್ಟು ಹಾರ್ಡ್ನರು. ಸೊ ಇವಾಗ ನಾವು ಒಂದು ಕಾನ್ಸೆಪ್ಟ್ ಏನು ಅಂದರೆ 1 ಗ್ಲಾಸ್ ಅಕ್ಕಿ ತೊಗೋತೀವಿ ಅಂದರೆ 2 ಗ್ಲಾಸ್ ನೀರು ಹಾಕ್ತೀವಿ ತಾನೆ, ಅದೇ ಪ್ರೋಸೆಸ್ ಇದು. ರೆಸಿನ್ ಬಂದುಬಿಟ್ಟು ನೀರಾಗಿರುತ್ತೆ, ಹಾರ್ಡ್ನರ್ ಬಂದುಬಿಟ್ಟು ಅಕ್ಕಿ ಆಗಿರುತ್ತೆ. ಅದೇ ಥರ ಅವ್ರು ಮೆಷರ್ಮೆಂಟ್ ಕೊಟ್ಟಿರೋ ಥರನೇ ನಾವು ಕಲಿಸಿದ್ದೀವಿ ಅಂದರೆ ಕರೆಕ್ಟ್ ರಿಸಲ್ಟ್ ಬರುತ್ತೆ. ಗ್ಲಾಸ್ ಕೂಡ ಅವರೇ ಕೊಟ್ಟಿರ್ತಾರೆ. ಇನ್ ಕೇಸ್ ನಾವು ಮಾಡ್ತೀವಿ ಸಪ್ರೇಟಾಗಿ ಅಂದ್ರೂ 1 ಗ್ಲಾಸ್ ರೆಸಿನ್ ತೊಗೊಂಡ್ರೆ ಅರ್ಧ ಗ್ಲಾಸ್ ಹಾರ್ಡ್ನರ್ ತೊಗೋಬೇಕಾಗತ್ತೆ. ಇನ್ನು ಈ ಕೆಮಿಕಲ್ಸ್ನ ನಾನು ಇವಾಗ ಗ್ಲಾಸ್ಗೆ ಹಾಕೋತಾ ಇದ್ದೀನಿ. ರೆಸಿನ್ ಎಷ್ಟಿದೆಯೋ ಅಷ್ಟು ಎ ಪೋರ್ಷನ್ ಫುಲ್ ಕಂಪ್ಲೀಟಾಗಿ ಹಾಕ್ಕೋತಾ ಇದ್ದೀನಿ ಈ ರೆಸಿನ್ನ. ನೋಡ್ಬೋದು ನೀವು ಇಲ್ಲಿ ಕಂಪ್ಲೀಟಾಗಿ ಎ ಪೋರ್ಷನ್ ಹಾಕ್ಕೊಂಡು ಇನ್ನು ಕಾಲು ಭಾಗದಲ್ಲಿ ಹಾರ್ಡ್ನರ್ ಹಾಕ್ಕೊಂಡು ಕ್ಲೀನಾಗೆ ಸ್ಟೀರ್ ಮಾಡಬೇಕು. ಕೈ ಬಿಡ್ದಂಗೆ ಒಂದು 2-3 ನಿಮಿಷ ಕಂಟಿನ್ಯೂಸಾಗಿ ತಿರುಗಿಸ್ತಾ ಇರಬೇಕು. ಆವಾಗೇ ನಮಗೆ ರಿಸಲ್ಟ್ ಅನ್ನೋದು ಕರೆಕ್ಟಾಗಿ ಬರೋದು. ಇನ್ನು ರೆಸಿನ್ ಫುಲ್ಲು ಹಾಕ್ಕೊಂಡೆ, ಎ ಪೋರ್ಷನ್ ಫುಲ್ಲು. ಇನ್ನು ಹಾರ್ಡ್ನರ್ನ ಓಪನ್ ಮಾಡ್ತಾಯಿದ್ದೀನಿ. ಹಾರ್ಡ್ನರ್ ಸ್ವಲ್ಪ ಕಮ್ಮಿ ಕೊಟ್ಟಿರ್ತಾರೆ, ರೆಸಿನ್ ಫುಲ್ ಬಾಟಲ್ ಕೊಟ್ಟಿರ್ತಾರೆ. ಇದು 350 ml ಬಾಟಲ್ಸ್ ಆಗಿರುತ್ತೆ. ಇನ್ನು ಹಾರ್ಡ್ನರ್ ಕೂಡ ಹಾಕೋತಾ ಇದ್ದೀನಿ ನಾನು. ಮಿಕ್ಕಿಲ ಕಾಲು ಭಾಗ ಪೋರ್ಷನ್ಗೆ ಹಾರ್ಡ್ನರ್ ಕೂಡ ಹಾಕ್ಕೊಂಡು ಫುಲ್ ಗ್ಲಾಸ್ ಆಗುತ್ತಾಗ ನೋಡಿ ಈ ಥರ ಫುಲ್ ಹಾರ್ಡ್ನರು. ಎ ಪೋರ್ಷನ್ ಆದಮೇಲೆ ಬಿ ಪೋರ್ಷನ್ ಎಷ್ಟಿದೆಯೋ ಅಷ್ಟು ಹಾರ್ಡ್ನರ್ ಹಾಕ್ಕೋಬೇಕು. ಇದನ್ನು ಕೆಮಿಕಲ್ ಕರೆಕ್ಟಾಗಿ ಮಿಕ್ಸ್ ಮಾಡಿದ್ರೇ ನಮಗೆ ರಿಸಲ್ಟ್ ಕರೆಕ್ಟಾಗಿ ಬರೋದು. ಮೇಯ್ನ್ ಇಂಪಾರ್ಟೆಂಟ್ ಇದೆ, ಮಿಕ್ಸಿಂಗೇನೇ ಇರೋದು ಪ್ರೋಸೆಸ್ಸು. ನಾನಿಲ್ಲಿ ಪಿಂಕ್ ಕಲರ್ ಪಿಗ್ಮೆಂಟೆಡ್ ಕಲರ್ ಎತ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಬೇರೆ ಕಲರ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಬೇಬಿಗಲ್ವಾ ಚಿನ್ನಿ, ಸೊ ಅದಕ್ಕೆ ನಾನು ಪಿಂಕ್ ವಿತ್ ಸಿಲ್ವರ್ ಕಾಂಬಿನೇಷನಲ್ಲಿ ಮಾಡೋಣ ಅಂತ ಪಿಂಕ್ ಕಲರ್ ಪಿಗ್ಮೆಂಟೆಡ್ ಕಲರ್ನ ಎತ್ಕೊಂಡು ಇನ್ನು ಕೆಮಿಕಲ್ಗೆ ಕಲರ್ ಹಾಕ್ಕೊಂಡಿದ್ದೀನಿ. ಇನ್ನು ಕೈ ಬಿಡ್ದಂಗೆ 3-5 ನಿಮಿಷ ಇನ್ನು ಕಂಟಿನ್ಯೂಸಾಗೆ ಸ್ಟೀರ್ ಮಾಡ್ತಾನೆ ಇರಬೇಕು. ನಾವು ಯಾವ ಡೈರೆಕ್ಷನಲ್ಲಿ ಮಾಡ್ತಾ ಇದ್ದೀವೋ ಅದೇ ಡೈರೆಕ್ಷನಲ್ಲೇ ಮಾಡಬೇಕು. ನೋಡಿ ಇಲ್ಲಿ 2 ಕಲರ್ ಎತ್ಕೊಂಡಿದ್ದೀನಿ, ಪಿಂಕ್ ವಿತ್ ಸಿಲ್ವರು. ಈಗ ಪಿಂಕ್ ಹಾಕಿದ್ದೀನಿ. ಪಿಂಕ್ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಕ್ಲೀನಾಗಿ, ಈಕ್ವಲಾಗಿ ಅರ್ಧ ಪೋರ್ಷನ್ ಬರೋ ಥರ ಸ್ಪ್ರೆಡ್ ಮಾಡಿಕೊಂಡು ಇನ್ನೊಂದು ಸಿಲ್ವರ್ ಕಲರ್ನ ಎತ್ಕೊಂಡು ಇನ್ನೊಂದು ಪೋರ್ಷನ್ಗೆ ಹಾಕೋತಾ ಇದ್ದೀನಿ. ಈ ಥರ ಹಾಕ್ಕೊತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ. ಈ ಥರ ಗ್ಲಿಟರ್ ಸ್ವಲ್ಪ ಹಾಕೋಗಿ ಜಾಸ್ತಿ ಸ್ಪ್ರೆಡ್ ಆಗೋಯ್ತು, ಸ್ವಲ್ಪ ಎತ್ಕೊಂಡು ಹಾಕಿ ನೀವು. ಇನ್ನು ಇದನ್ನು 1 ಡೇ ಫುಲ್ಲು ಬಿಟ್ಬಿಡಬೇಕು. ಇನ್ನು ಪಾಪುದು ಏನೇನು ವಸ್ತು ಇದೆಯೋ ಅದು ಇವಾಗೇ ಇಟ್ಕೋಬೇಕು. ನಾನಿಲ್ಲಿ 2 ಇಟ್ಟಿದ್ದೀನಿ. ಇನ್ನು ಇದನ್ನ ಕ್ಲೋಸ್ ಮಾಡಿಬಿಟ್ಟು 1 ಡೇ ಫುಲ್ಲು ಬಿಟ್ಬಿಟ್ಟೆ. ನೆಕ್ಸ್ಟ್ ಡೇ ಪಾರ್ಲರ್ಗೆ ಬಂದಮೇಲೆ ಈ ಥರ ಆಗಿತ್ತು. ಫುಲ್ ಈ ಥರ ಡ್ರೈ ಆಗಿರಬೇಕು. ಆ ವರ್ಡಿಂಗ್ಸ್ಗೆ ಸ್ಟಿಕ್ಕರಿಂಗ್ಸ್ ಎಲ್ಲ ಏನೂ ತೊಗೊಂಡಿಲ್ಲ ನಾನು. ಈ ಥರ ಫೋಟೋಸ್ನ ಒಂದು ಕೊಲಾಜ್ ಮಾಡಿ ಇದನ್ನ ಈ ಥರ ಪ್ರಿಂಟೌಟ್ ತೆಗೆಸ್ಕೊಬಂದೆ. ಇದು ಫೋಟೋ ಪ್ರಿಂಟೌಟ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಈ ಥರ ತೊಗೊಂಡು ಇದು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇನ್ನು ಮೋಲ್ಡ್ ಕಂಪ್ಲೀಟಾಗಿ ಡ್ರೈ ಆಗಿದೆಲ್ಲ 1 ಡೇ 24 hours ಬಿಟ್ಟಿದ್ದೆ ನಾನು. ಅದು ಕ್ಲೀನಾಗಿ ಡ್ರೈ ಆಗಿದೆ. ಬೇರೆ ಕೆಮಿಕಲ್ಸ್ ಆದರೆ ಟೈಮ್ ತೊಗೊಳುತ್ತೆ.
ಆದರೆ ಒಂದೊಂದು ಕೆಮಿಕಲ್ ಒಂದೊಂದು ಥರ ಇರುತ್ತೆ. ಒಂದೊಂದು 2 ಡೇಸ್ ತೊಗೊಳುತ್ತೆ, 48 hours ತೊಗೊಳುತ್ತೆ, 24 hours ತೊಗೊಳುತ್ತೆ. ನಾನು 24 hours ಡ್ರೈ ಆಗಿತ್ತು ಇದು ಕ್ಲೀನಾಗೆ. ಡ್ರೈ ಆಗೋದು ಹೆಂಗೆ ಅಂತ ಅದನ್ನ ನಾವು ತಟ್ಟಿ ನೋಡಿದ್ರೆ ಕಳ್ಳ ಥರ ಫೀಲ್ ಆಗಬೇಕು. ಆ ಥರ ಸೌಂಡ್ ಬಂದಾಗ ಅದು ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತ. ಇನ್ನು ಡ್ರೈ ಆದಮೇಲೆ ನಾನು ಈ ಥರ ಎಲ್ಲ ಫೋಟೋಸ್ನ ಈ ಥರ ಕಟ್ ಮಾಡ್ಕೋತಾ ಇದ್ದೀನಿ. ನಾನು ಸ್ಟಿಕ್ಕರ್ಸ್ ಎಲ್ಲ ತೊಗೋಬೇಕು ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಇದೇ ಥರ ನಾವು ಫೋಟೋಲೇ ನಮ್ಮ ಡೀಟೇಲ್ಸ್ ಎಲ್ಲ ಕೊಲಾಜ್ ಮಾಡಿ ಪ್ರಿಂಟೌಟ್ ತೆಗೆದು ಫೋಟೋನೇ ಅಂಟಿಸ್ತೀವಿ ಅಂದರೆ ನಮಗಷ್ಟು ಖರ್ಚು ಅನಿಸಲ್ಲ. ಇದೊಂದು ಅರೌಂಡ್ 70 rupees ಬಿತ್ತು ನನಗಷ್ಟೇ. ನಾನು ಇದು ಕೊಲಾಜ್ ಮಾಡಿ ಒಂದು ಪ್ರಿಂಟೌಟ್ ತೆಗಿಯೋಕ್ಕೆ 70 rupees ತೊಗೊಂಡ್ರು. ಇನ್ನು ಇದೆಲ್ಲ ಶೇಪಲ್ಲಿ ಕ್ಲೀನಾಗಿ ಕಟ್ ಮಾಡ್ಕೊಂಡು ಆ ಮೋಲ್ಡ್ಗೆ ಎಷ್ಟು ಸೂಟ್ ಆಗುತ್ತೋ ಅಷ್ಟು ಕಟ್ ಮಾಡಿಕೊಂಡು ಎಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ ನೋಡಿ. ಕಂಪ್ಲೀಟಾಗಿ ಎಲ್ಲ ಈ ಥರ ಪೇಸ್ಟ್ ಮಾಡಿದ್ಮೇಲೆ ಇನ್ನು ಲಾಸ್ಟ್ ಪ್ರೋಸೆಸ್ಸು ಇನ್ನೊಂದು ಕೆಮಿಕಲ್ ಹಾಕೋದಿರುತ್ತೆ. ಇನ್ನು ಎಲ್ಲ ಇದನ್ನು ಪಾರ್ಲರಲ್ಲೇ ಮಾಡಿಕೊಂಡೆ. ಬಿಕಾಸ್ ಮಾರ್ನಿಂಗ್ಗೆ 9 o'clock ಈವ್ನಿಂಗ್ 8 o'clock ಅಲ್ಲೇ ಪಾರ್ಲರಲ್ಲೇ ಇರ್ತೀನಲ್ಲ, ಸೊ ಅದನ್ನು ಇಲ್ಲೇ ಮಾಡಿಕೊಂಡೆ. ಇನ್ನು ಲಾಸ್ಟ್ ಪ್ರೋಸೆಸ್ ಇದು ಕೆಮಿಕಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೇಮ್ ಅದೇ ರೇಷಿಯೋಲೇ ಮಿಕ್ಸ್ ಮಾಡ್ಕೊತಿದ್ದೀನಿ. 2 ಗ್ಲಾಸ್ ಹಾಕಿದ್ದೆ ಕೆಳಗಡೆ ಬೇಸ್ಗೆ. ಇವಾಗ ಮೇಲ್ಗಡೆ ಕೂಡ 2 ಗ್ಲಾಸ್ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು. ಇನ್ನೂ ಅಷ್ಟು ಮಿಕ್ಕಿದ ಕೆಮಿಕಲ್ ಬಾಟಲ್ಸಲ್ಲಿಂದ ಇನ್ನೂ ಒಂದು ಫ್ರೇಮ್ ಮಾಡ್ಬೋದು. ಅದನ್ನು ಸೇಮ್ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಬಬಲ್ಸ್ ಬರದೇ ಇರೋ ಥರ ಕ್ಲೀನಾಗೆ ಮಿಕ್ಸ್ ಮಾಡಿಕೊಂಡು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಸೇಮ್ ರೇಷಿಯೋಲ್ಲೇ ಮಿಕ್ಸ್ ಮಾಡ್ಕೋಬೇಕು. 2 ಗ್ಲಾಸ್ ತೊಗೊಂಡಿದ್ದೀನಿ ತಿರ್ಗಾನು ನಾನು. ಇದೇ ಇದು ಲಾಸ್ಟ್ ಪ್ರೋಸೆಸ್ ಆಗಿರುತ್ತೆ. ಇದನ್ನು ಹಾಕ್ಬಿಟ್ಟು ಒಂದು 2 days ಬಿಟ್ಬಿಡಬೇಕು, 48 hours ಬಿಟ್ಬಿಡಬೇಕು. ಲಾಸ್ಟ್ ನಮಗೆ ಬೇಸ್ಟು 24 hours ಇದು ಡ್ರೈ ಆಯಿತು. ಇದು ಮಾತ್ರ 2 days ಟೈಮ್ ತೊಗೊಳ್ತು ಮೇಲ್ಗಡೆ ಡ್ರೈ ಆಗೋಕ್ಕೆ. ಅದನ್ನು ಕಂಪ್ಲೀಟಾಗಿ ಡ್ರೈ ಆಗೋಕ್ಕೆ ಬಿಟ್ಬಿಡಿ, ಆವಾಗೇ ರಿಸಲ್ಟ್ ಚೆನ್ನಾಗಿ ಬರೋದು. ಇನ್ನು ಈ ಥರ ಮೇಲ್ಗಡೆ ಹಾಕಿದ್ಮೇಲೆ ಗ್ಲಾಸಿ ಫಿನಿಶಿಂಗ್ ಬರುತ್ತೆ. ತುಂಬ ಚೆನ್ನಾಗಿತ್ತು ಲುಕ್ಕು ನೋಡೋಕ್ಕೆ. ಇನ್ನು ನೋಡ್ಬೋದು ನೀವು ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಈ ಥರ ಹಾಕಿಬಿಟ್ಟು ಅದ್ರ ಮೇಲೆ ಒಂದು ಏನಾರ ಕವರ್ ಮಾಡಿಬಿಡಿ ಲಿಡ್ಡು, ಇಲ್ಲಾಂದರೆ ಡಸ್ಟು ಕೂದಲು ಗೀದಲು ಏನಾರ ಬೀಳುತ್ತೆ ಅಂತ ಅದಕ್ಕೊಂದು ಕವರ್ ಮಾಡಿಬಿಟ್ಟು ಬಿಟ್ಬಿಡಿ 48 hours. ಅದು ಎಷ್ಟೊತ್ತು ಡ್ರೈ ಆಗೋಕ್ಕೆ ಟೈಮ್ ತೊಗೊಳುತ್ತೋ ಅಷ್ಟು ಡ್ರೈ ಆಗೋಗಲಿ. ನೋಡಿ ಈ ಥರ ಫುಲ್ ಹಾಕಿದ್ದೀನಿ. ಇನ್ನು ಅದು ಕಂಪ್ಲೀಟಾಗಿ ಡ್ರೈ ಆಗಾಕ್ಬಿಟ್ಟು ಕಂಪ್ಲೀಟಾಗಿ ಡ್ರೈ ಆದಮೇಲೆ ಈ ಥರ ಮೋಲ್ಡಿಂದ ಆಚೆ ತೆಗಿತಾ ಇದ್ದೀನಿ ನಾನು. ಕಂಪ್ಲೀಟಾಗಿ ಡ್ರೈ ಆಗಿತ್ತು ಇದು. ಇನ್ನು ಈ ಥರ ಈಸಿಯಾಗಿ ನೀವೂ ಮನೆಯಲ್ಲೇ ಮಾಡ್ಕೋಬೋದು. ನಾನಿನ್ನು ಇದು ಎಲ್ಲಿ ತೊಗೊಂಡೆ ಅದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಬೇಕು ಅಂದರೆ ಬೈ ಮಾಡಿ ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಫಿನಿಶಿಂಗಲ್ಲಿ ಬಂದಿದೆ ಅಂತ. ಇನ್ ಕೇಸ್ ನಾವೇನಾರ ಮಿಸ್ಟೇಕ್ ಮಾಡಿದರೆ ಮಿಕ್ಸಿಂಗಲ್ಲಿ ಅದು ಫ್ಲೆಕ್ಸಿಬಲ್ ಆಗೋಗ್ತಾಯಿತ್ತು, ಈ ಥರ ಕ್ಲೀನಾಗಿ ಬರ್ತಿರಲಿಲ್ಲ. ನೋಡ್ಬೋದು ಈಸಿಯಾಗಿ ನಾವು ಮನೇಲೇ ಬರೀ 600 ರೂಪಾಯಿ ಇನ್ವೆಸ್ಟ್ ಮಾಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.